ಹಲೋ, ವೆಲ್ಕಮ್ ಟು ಮಹಾಲಕ್ಷ್ಮಿ ಲೈಫ್ ಸ್ಟೈಲ್ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ನೀವು ತುಂಬ ಚೆನ್ನಾಗಿರಬೇಕು ಅಂತ ಕೋರ್ಕೊತಾ ಇವತ್ತಿನ ವಿಡಿಯೋನಲ್ಲಿ ದೇವಿಗೆ ನಾವು ಯಾವ ಥರ ಮಡ್ಲಕ್ಕಿನ ಕೊಡಬೇಕು, ಯಾವ ದಿನ ಕೊಡಬೇಕು, ಹಾಗೆ ಯಾವ್ಯಾವ ದೇವರುಗಳಿಗೆ ಕೊಡಬೇಕು, ಅದರಲ್ಲಿ ಏನೇನು ಹಾಕಬೇಕು ಅಂತ ತುಂಬ ಚೆನ್ನಾಗಿ ನಾನು ನಿಮಗೆ ಹೇಳ್ಕೊಡ್ತೀನಿ. ಅದೇ ಥರನೇ ನೀವು ಕೂಡ ನಿಮ್ಮ ಕೋರಿಕೆನ ಕೋರ್ಕೊಂಡು ನೀವು ಕೂಡ ದೇವಿಗೆ ಮಡ್ಲಕ್ಕಿನ ಕೊಡಿ. ತುಂಬಾ ಒಳ್ಳೆಯದಾಗುತ್ತೆ. ಮತ್ತು ಲೇಟ್ ಮಾಡ್ತೀರಾ ಏನೇನು ಸಾಮಾನು ಅಂತ ನೋಡ್ಕೊಂಡು ಬರೋಣ ಬನ್ನಿ. ನೋಡಿ, ಫಸ್ಟಾಗಿ ಒಂದು ದೊಡ್ಡ ತಟ್ಟೆ ತೊಗೊಳ್ಳಿ. ಯಾಕಂದರೆ ನಾವು ಎಷ್ಟು ಸಾಮಾನು ಹಾಕ್ತೀವೋ ಅದೆಲ್ಲ ಈ ತಟ್ಟೆನಲ್ಲೇ ಹಿಡಿಬೇಕು. ಅದಕ್ಕೋಸ್ಕರನೇ ನೋಡಿ, ನಾನಿಲ್ಲಿ 3 ಸೇರಷ್ಟು ಚಿಕ್ಕ ಸೇರಲ್ಲಿ ಅಂದರೆ ಒಂದು ಗ್ಲಾಸಲ್ಲಿ 3 ಗ್ಲಾಸಷ್ಟು ಅಕ್ಕಿನ ಹಾಕ್ಕೊಂಡಿದ್ದೀನಿ. ನಿಮ್ಮ ಹತ್ರ ಏನಾದರೂ ಚಿಕ್ಕ ಲೋಟ ಇದ್ದರೆ ಅದರಲ್ಲೇ ಕೂಡ ನೀವು 3 ಅಳತೆನಲ್ಲಿ ಮಾಡಿಕೊಂಡು ನೀವು ಹಾಕ್ಕೋಬೋದು. ಹಾಗೆ ಎಲೆ ಅಡಿಕೆ, ನಾನು ಇಲ್ಲಿ 10 ರೂಪಾಯಿ ಅಡಿಕೆ 10 ರೂಪಾಯಿ ಎಲೆ ತೊಗೊಂಡಿದ್ದೀನಿ. ನೀವು ಕೂಡ ಅಷ್ಟೇ ನಿಮ್ಮ ಕೋರಿಕೆನ ಕೋರ್ಕೊಂಡು ನೀವು ಮಡ್ಲಕ್ಕಿನ ಕೊಡ್ಬೋದು. ನೋಡಿ, ನಾನಿಲ್ಲಿ ಫಸ್ಟಾಗಿ ಎಲೆ ಅಡಿಕೆನ ಇಟ್ಕೋತಾ ಇದ್ದೀನಿ. ಹಾಗೆ ಮಾಂಗಲ್ಯಕ್ಕೆ ಸಮ ಆಗಿರೋ ಈ ಥರ ಅರಿಶಿಣದ ಕೊಂಬನ್ನ 2ನ ಇಟ್ಕೋತಾ ಇದ್ದೀನಿ. ನಿಮಗೇನಾದರೂ ಮಾಂಗಲ್ಯ ಕೊಡೋಷ್ಟು ಶಕ್ತಿ ಇದ್ದರೆ ನೀವು ಡೈರೆಕ್ಟಾಗಿ ಮಾಂಗಲ್ಯನೇ ನೀವು ಕೊಡ್ಬೋದು, ಚಿನ್ನದಲ್ಲಿ ಮಾಡಿಸಿ. ನಮ್ಮ ಹತ್ರ ಅಷ್ಟು ಬಲ ಇಲ್ಲ ಅಂದರೆ ಈ ಥರ ಕೊಡ್ಬೋದು. ಹಾಗೆ ನೋಡಿ, ಇಲ್ಲಿ ಬಾಗಿನದ ಸಾಮಾನ ಇಡ್ತಾ ಇದ್ದೀನಿ. ಅಂದರೆ ದೇವಿಗೆ ರೆಡಿ ಆಗೋದಕ್ಕೆ ಕಣ್ಕಪ್ಪು, ಬಾಚಣಿಗೆ, ಹಾಗೆ ಕನ್ನಡಿ, ಅರಿಶಿನ, ಕುಂಕುಮ ಎಲ್ಲ ಇದರಲ್ಲಿ ಸೆಟ್ಟಾಗಿ ಬಂದಿರುತ್ತೆ. ಅದನ್ನು ಇಟ್ಕೋತಾ ಇದ್ದೀನಿ. ಹಾಗೆ ಒಂದು ಚುಪ್ಪು ಬಾಳೆನ ನಾನು ಇಟ್ಕೊತಾ ಇದ್ದೀನಿ. ನೀವು ಬೇಕಾದರೆ 1 ಡಜನ್ ಕೂಡ ಇಟ್ಕೋಬೋದು. ಹಾಗೆ ಒಂದು ತೆಂಗಿನಕಾಯಿ ನೀಟಾಗಿ ಚೆನ್ನಾಗಿ ನೀರಿರೋದನ್ನ ನೋಡಿ ಆರಿಸ್ಕೊಂಡು ಅದನ್ನು ಕೂಡ ಈ ಥರ ಮಡ್ಲಕ್ಕಿನಲ್ಲಿ ಇಟ್ಕೊಳ್ಳಿ. ಹಾಗೆಯೇ ನೆಕ್ಸ್ಟು ಅರಿಶಿನ, ಕುಂಕುಮ. ನಾನಿಲ್ಲಿ ಚೆನ್ನಾಗಿರೋ ಕ್ವಾಲಿಟಿನಲ್ಲಿ ಅರಿಶಿನ ತೊಗೊಂಡಿದ್ದೀನಿ. ಹಾಗೆ ಕುಂಕುಮನೂ ಅಷ್ಟೇ 10 ರೂಪಾಯಿ ಪ್ಯಾಕೆಟಷ್ಟು ತೊಗೊಂಡಿದ್ದೀನಿ. ನೀವು ಸ್ವಲ್ಪ ಚೆನ್ನಾಗಿರೋದನ್ನು ನೋಡಿ ತೊಗೊಳ್ಳಿ. ಯಾಕಂದರೆ ಅದನ್ನು ಮುತ್ತೈದೆಯರಿಗೆ ಬಂದರೆ ಅದನ್ನು ಮಿಕ್ಸ್ ಮಾಡಿ ಕೊಡ್ತಾರೆ. ಹಾಗೆ ಒಂದು ಅರ್ಧ ಕೊಬ್ಬರಿನಲ್ಲಿ ನಾವು ಬರೀ ಕೊಬ್ಬರಿನ ಹಾಗೆ ಮಡಗಬಾರ್ದು, ಏನಾದರೂ ಅದರೊಳಗಡೆ ತುಂಬಬೇಕು. ನಾನಿಲ್ಲಿ ಒಣ ದ್ರಾಕ್ಷಿನ ತುಂಬ್ತಾ ಇದ್ದೀನಿ. ನಿಮ್ಮ ಇಷ್ಟ. ಕೆಲವರು ಕಡಲೆ ಪಪ್ಪನ್ನ ತುಂಬ್ತಾರೆ, ಇಲ್ಲಾಂದರೆ ಎಲ್ಲ ಡ್ರೈ ಫ್ರೂಟ್ಸ್ನು ಮಿಕ್ಸ್ ಮಾಡಿ ತುಂಬ್ತಾರೆ. ನಾನಿಲ್ಲಿ ಒಣ ದ್ರಾಕ್ಷಿನ ಅಂದರೆ ಡ್ರೈ ಫ್ರೂಟ್ಸ್ನ ಇಡ್ತಾ ಇದ್ದೀನಿ. ಹಾಗೆ ಒಂದು ಅಚ್ಚು ಬೆಲ್ಲನೂ ಕೂಡ ನಾನಿಲ್ಲಿ ಇಡ್ತಾ ಇದ್ದೀನಿ. ನೋಡಿ, ಇದನ್ನೆಲ್ಲನೂ ನಾವು ಇಡಬೇಕಾಗತ್ತೆ. ಯಾಕಂದರೆ ನಾವು ಮುತ್ತೈದೆಗೆ ಹೇಗೆ ನಾವು ಫುಲ್ಲು ನೀಟಾಗಿ ಕೊಡ್ತೀವೋ ಅದೇ ಥರನೇ ದೇವಿಗೆ ಕೂಡ ಮುತ್ತೈದೆ ಅಲ್ವಾ, ನಾವು ಅವ್ರಿಗೂ ಕೂಡ ಅಷ್ಟೇ ತುಂಬಾ ಚೆನ್ನಾಗಿ ಕೊಡಬೇಕು. ನೋಡಿ, ಇಷ್ಟೆಲ್ಲ ಇಟ್ಕೊಂಡಿದ್ದು ಆದಮೇಲೆ ನಾನು ಇವಾಗ ಬಳೆಗಳನ್ನು ಇಟ್ಕೋತಾ ಇದ್ದೀನಿ. ನೀವು ಬೇಕಾದರೆ ಕೆಂಪು ಬಳೆಗಳನ್ನಾದರೂ ಕೂಡ ಇಟ್ಕೋಬೋದು. ಈ ಥರ 1 ಡಜನ್ ಬಳೆನ ನಾನು ಇಲ್ಲಿ ಇಟ್ಕೋತಾ ಇದ್ದೀನಿ. ಆಮೇಲೆ ಬ್ಲೌಸ್ ಪೀಸ್ನ ಇಟ್ಕೋತಾ ಇದ್ದೀನಿ. ನೀವೇನಾದರೂ ಸೀರೆ ಕೊಡೋ ಹಾಗಿದ್ದರೆ ಫಸ್ಟೇ ನಾವು ಜೋಡಿಸ್ಕೊಳ್ಳೋಕ್ಕಿಂತ ಮುಂಚೆನೇ, ಅಂದರೆ ಅಕ್ಕಿ ಸುರಿದ ತಕ್ಷಣವೇ ನಾವು ಸೀರೆ ಇಟ್ಬಿಟ್ಟು ಸೀರೆ ಮೇಲೆಲ್ಲ ಇದನ್ನು ಜೋಡಿಸ್ಕೋಬೇಕಾಗತ್ತೆ. ಹಾಗೆ ನಾನಿಲ್ಲಿ ಬ್ಲೌಸ್ ಪೀಸ್ನ ಮಡಗ್ತಾ ಇದ್ದೀನಿ ಅಲ್ವಾ, ಅದನ್ನು ತುದಿಗೆ ನಾನಿಲ್ಲಿ ಮಡಗ್ತಾ ಇದ್ದೀನಿ. ಅದಕ್ಕೋಸ್ಕರನೇ. ಹಾಗೆ ಹೂವು, ನಾವು ಮುತ್ತೈದೆಯರಿಗೆ ಹೂವು ಕೂಡ ಕೊಡ್ತೀವಿ ಅಲ್ವಾ, ಹಾಗೆ ಅಮ್ಮನವ್ರಿಗೂ ಕೂಡ ನಾವು ಹೂವನ್ನ ಕೊಡಬೇಕಾಗತ್ತೆ. ಇದನ್ನೆಲ್ಲ ಇಟ್ಟಿದ್ದಾದಮೇಲೆ ಲಾಸ್ಟಲ್ಲಿ ಇವಾಗ ದಕ್ಷಿಣೆನ ಮಡಗಬೇಕು. ನಿಮ್ಮಿಷ್ಟ. 501 ರೂಪಾಯಿ, 1001 ರೂಪಾಯಿ, 101 ರೂಪಾಯಿ ನಿಮ್ಮ ಅನುಕೂಲಕ್ಕೆ ತಕ್ಕನಾಗಿ ನೀವು ಇಡ್ಬೋದು. ನಾನಿಲ್ಲಿ 101 ರೂಪಾಯಿನ ಇಡ್ತಾ ಇದ್ದೀನಿ. 1 ರೂಪಾಯಿನ ಮಾತ್ರ ಮಿಸ್ ಮಾಡಿಬಿಡಿ. 1 ರೂಪಾಯಿ ಖಂಡಿತವಾಗ್ಲೂ ಇಡಬೇಕು ದಕ್ಷಿಣೆ. ನೋಡಿ, ಇಷ್ಟೆಲ್ಲ ನಾವು ಅಮ್ಮನವರಿಗೆ ನಾವು ಮಡ್ಲಕ್ಕಿ ಕೊಡಬೇಕಾದ್ರೆ ಅದ್ರ ಜೊತೆಗೆ ಕಡ್ಡಿ, ಕರ್ಪೂರ, ಪೂಜೆ ಸಾಮಾನು ಕೂಡ ಕೊಡಬೇಕು. ಹಣ್ಣು, ಕಾಯಿ, ಹೂವು ಕೂಡ ನಾವು ಪೂಜೆ ಸಾಮಾನ ಸಪ್ರೇಟಾಗಿ ಕೊಡಬೇಕು. ಹಾಗೆ ಮಡ್ಲಕ್ಕಿನ ಸಪ್ರೇಟಾಗಿ ಕೊಡಬೇಕು. ಈ ಥರ ನಾವು ಜೋಡಿಸ್ಕೊಂಡು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಕೊಡಬೇಕಾಗತ್ತೆ. ವಿಶೇಷವಾದ ದಿನಗಳಲ್ಲಿ ಹೋಗ್ಬಿಟ್ಟು ಕೊಡಿ. ನಿಮಗೆ ಯಾವಾಗ ನೀವು ಅರಸ್ಕೊಂಡಿರ್ತೀರ ಆವಾಗಲೂ ಕೂಡ ನೀವು ಬೇಕಾದರೆ ಶುಕ್ರವಾರ, ಮಂಗಳವಾರ, ಇಲ್ಲ ಪೌರ್ಣಮಿ, ಅಮಾವಾಸ್ಯೆ, ಇಲ್ಲಾಂದರೆ ಯಾವುದಾದ್ರೂ ಹಬ್ಬಗಳಲ್ಲಿ, ಇಲ್ಲ ದಸರಾ ಹಬ್ಬ, ಯಾವ ಹಬ್ಬ ಬೇಕಾದರೂ ನಾವು ಇದನ್ನು ಕೊಡ್ಬೋದು. ಹಾಗೆ ನಿಮ್ಮ ಕುಲದೇವರಿಗೆ ಕೂಡ ನೀವು ಇದನ್ನು ಕೊಡ್ಬೋದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಅನ್ಕೊತೀನಿ. ಇಷ್ಟ ಆಗಿದ್ದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋಗೆ 1 ಲೈಕ್ ಕೊಡಿ. ಮತ್ತೆ ನಿಮ್ಮೊಂದಿಗೆ ಹೊಸ ವಿಡಿಯೋ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬಾಯ್.